ಅವನು ಕುಡಿದ್ರೆ ಮನುಷ್ಯನಲ್ಲ. ಹೆಂಡತಿಗೇನೆ ಅಂಗಾಂಗಗಳಿಗೆ ಸಿಗರೇಟಲ್ಲಿ ಸುಟ್ಟಿರುವಂಥ ಇತಿಹಾಸ ಇದೆ. ಲೋಫರ್ ಪಾಕೆಟ್ ಅವನೊಂದು ಬಲೆ ಮೋಸ, ಅವನಿಗೆ ದುಡ್ಡಿನ ಅಹಂಕಾರ, ಕಿತ್ತೋದು ಇಕ್ಕೊಂಡು ದರ್ಶನ್ಗಿರೋ ಗಾಂಚಲಿ ದುರಂಕಾರ ಯಾರಿಗೂ ಇಲ್ಲ. ಏನು ಗೊತ್ತಾ, ಒಬ್ಬ ಅಭಿಮಾನಿನ ಮರ್ಡರ್ ಮಾಡಿಸ್ತಾನೆ ಅಂದರೆ ಅಭಿಮಾನಿಗಳು ಏನಕ್ಕೆ ಅವನಿಗೆ ಒಂದು. ಮತ್ತು ಇನ್ನೊಂದೇನು ಗೊತ್ತಾ, ದರ್ಶನ್ ಹುಟ್ಟು ತರಲೆ, ಅವನು ಕುಡಿದ್ರೆ ಮನುಷ್ಯನಲ್ಲ. ಅವನಿಗೆ ಸಿಗರೇಟಲ್ಲಿ ಸುಡೋದು, ಅವರ ಹೆಂಡತಿಗೇನೆ ಅಂಗಾಂಗಗಳಿಗೆ ಸಿಗರೇಟಲ್ಲಿ ಸುಟ್ಟಿರುವಂಥ ಇತಿಹಾಸ ಇದೆ. ಅವನು ಭಾಳ ಹುಟ್ಟು ತರಲೆ. ಅವ್ರ ತಂದೆ ಇದ್ರು ತೂಗುದೀಪ್ ಶ್ರೀನಿವಾಸ್, ಒಳ್ಳೆ ವಿಲನ್ನು. ಈ ರಾಜ್ಕುಮಾರ್ ಪಿಕ್ಚರಲ್ಲೆಲ್ಲ ಅವ್ರ ತಂದೆ ತಾಯಿ ರಿಯಲ್ ಒಳ್ಳೆಯವರು. ಇವನು ಹುಟ್ಟು ಲೋಫರ್. ಇವನಿಗೇನಾಗಿದೆ ಗೊತ್ತಾ ನಿಮಗೆ, ಇವನಿಗೆ ದುಡ್ಡಿನ ಅಹಂಕಾರ ಭಯಂಕರ. ಸಾವಿರಾರು ಕೋಟಿ ದುಡ್ಡು ಮಾಡಿದ್ದಾನೆ. ಪಿಕ್ಚರ್ಗಳು ಹಿಂದೆನೇ ಹಿಟ್ಟಾಗ್ಬಿಟ್ಟು ಭಾರಿ ಅಭಿಮಾನಿಗಳನ್ನೆಲ್ಲ ಹೊಂದಿದ್ದಾನೆ. ಒಬ್ಬ ಅಭಿಮಾನಿ ಅವನು ಇಟ್ಕೊಂಡಿರೋ ಲವ್ವರಿಗೆ ಇದು ಏನೋ ನಮ್ಮ ಇದು ಯಾರೋ ನಮ್ಮ ಬಾಸ್ ಚೆನ್ನಾಗಿರಲಿ ಅಂತ ಒಂದು ಮ್ಯಾಟ್ರ್ ಹಾಕಿದೆ. ಅವನು ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಪವಿತ್ರ ಗೌಡನ್ನ ಅದು ಬಂಗಾರ, ಅವಳ ಮೈಯಲ್ಲೆಲ್ಲ ಮಾಂಸ ಇಲ್ಲ, ಬಂಗಾರ ಅಂತ ತಿಳ್ಕೊಂಡಿದ್ದಾನೆ. ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಡ ಬಿಡ್ತಾ ಇದೆಯಲ್ಲೋ. ದರ್ಶನ್ ಅದು ಬಂಗಾರದ ತುಂಡು, ಯಾರಾದರೂ ಏನೋ ಮಾಡಿ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವಳು ಯಾರೋ ಕಿತ್ತೋದು ಇಕ್ಕೊಂಡು ಈ ಲೆವೆಲಲ್ಲಿ ಮಾಡಿದ್ದಾನೆ. ಒಬ್ಬ ಹುಡುಗನ ಅನಾವಶ್ಯಕ ಅಂತ ಮಾಡಿದ್ರು ಸುಮಾರು ಮಾಡಿದ್ದಾನ್ರಿ. ಅವನಿಗೆ ಮಂಪರ್ ಪರೀಕ್ಷೆ ಮಾಡಬೇಕು ಇವನಿಗೆ, ದರ್ಶನ್ಗೆ. ಅವ್ನು ಬೇಕಾದಷ್ಟು ಅವ್ನು ಕುಡಿದ್ರೆ ಮನುಷ್ಯನೇ ಅಲ್ಲ, ಕಾರ್ ಆಕ್ಸಿಡೆಂಟ್ ಎಲ್ಲ ಮಾಡಿದ್ದಾನೆ. ಸೀರಿಯಸ್ ಕೇಸ್ ಇದು. ಏನು ಸಮಾಚಾರ? ಅವೆಲ್ಲ ತನಿಖೆಯಿಂದ ಹೊರಗಡೆ ಬರಬೇಕು. ಅವನು ಒಳ್ಳೆಯವನಿಲ್ಲ, ತುಂಬ ಕೆಟ್ಟವನು ಅಂದರೆ ಬಲೆ ಮೋಸ. ಅವನಿಗೆ ದುಡ್ಡಿನ ಅಹಂಕಾರ, ಸಾವಿರಾರು ಕೋಟಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬರ್ತದೆ. ಎಲ್ಲ ಹುಡುಗರು ಎಲ್ಲ ಫಾರಮ್ ಹೌಸು ಅದು ಇದು ಅವನು ತುಂಬ. ಮೊನ್ನೆ ಫಾರಮ್ ಹೌಸಲ್ಲಿ ಯಾವುದಾದ್ರು ಪಕ್ಷಿಗಳು ಇದನ್ನೆಲ್ಲ ಹಾಕಿ ಹುಲಿ ಉಗ್ರೆ ಅವನ ಹತ್ರ ಹತ್ತಿದೆ, ಹಿಡ್ಕೊಂಡಿದ್ದ, ಮುಚ್ಚಾಕಿದ್ದಾನೆ ಲಂಚ ಕೊಟ್ಟು. ಅಣ್ಣ ಬಾಯಿಗೆ ಬಂದ ಮಾತಾಡಬೇಡಿ, ನೇರವಾಗಿ ಹೇಳ್ತೀನಿ. ಅವನಿಗೆ ಒದ್ದು ಒಳಗಡೆ ಹಾಕಿ ನೇಣು ಹಾಕಿ ಅವನು ಈಚೆ ಬರಬಾರ್ದು. ಅವನಿಗೆ ಒಂದು 10 ವರ್ಷ ಜೈಲು ಶಿಕ್ಷೆ ಅನುಭವಿಸ್ಬೇಕವ. ನೋಡ್ರಿ, ಯಾರೇ ಆಗಲಿ, ಒಂದು ಹುಡುಗ ಅವನ ಅಭಿಮಾನಿ ಇರಲಿ, ಅವನಿಗೆ ಕರೆದು ಬುದ್ಧಿ ಹೇಳ್ಬೋದಿತ್ತಲ್ಲ. ಕರೆದುಬಿಟ್ಟು ಈ ಥರ ಎಲ್ಲ ಮಾಡಬೇಡ ಅಂದೆ. ಈಗ ಬಾಸ್ ಮಾತು ಕೇಳ್ತಾರೆ, ಆಯ್ತಣ್ಣ ತಪ್ಪಾಯಿತು ಕ್ಷಮಿಸಿ. ಈಗ ಸತ್ತೋದವನಿಗೆ 18 ಕಡೆ ಸಿಗರೇಟಲ್ಲಿ ಸುಟ್ಟಿದ್ದಾನೆ. ಎಲ್ಲ ಪೇಪರಲ್ಲಿ ಬಂದಿದೆ, ಟಿ ವಿಲಿ ಬಂದಿದೆ, ಎಲ್ಲದರಲ್ಲೂ ಬಂದಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲೂ ಬಂದಿದೆ. ಬಡವರು ಅಮಾಯಕರು ಅವರನ್ನು ಹೋಗಿ ಬಂದು ಯಾವುದೋ ಮೆಡಿಕಲ್ ಸ್ಟೋರಲ್ಲಿ ಹೆಂಗೆ ಅದನ್ನು ಕರೆದಿರೋದು. ಬಾಪ ಇದು ದರ್ಶನ್ ಕರೀತಾ ಇದ್ದಾರೆ ಅವ್ರ ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡಬೇಕಂತೆ ಅಂತ ಸುಳ್ಳು ಹೇಳಿ ಕರ್ಕೊಂಡೋಗಿ ಬೆಳಗಿಂದ ಸಾಯಂಕಾಲದೊಳಗೆ ಬಟ್ಟೆ ಬಿಚ್ಚಿ ಅಂಗಾಂಗಗಳಿಗೆಲ್ಲ 18-20 ಸಾರಿ ಸುಟ್ಟು ಈ ಹುಡುಗಿನೂ ಸುಟ್ಟಿದ್ದಾಳೆ ಎಣ್ಣೆ ಹೊಡ್ಕೊಂಡು. ಅವಳು ಯಾರೋ ಪವಿತ್ರ ಗೌಡ. ಹೆಂಗಸಿಗೆ ಅವಮಾನ, ಗಂಡಸಿಗೂ ಅವಮಾನ, ಹೆಂಗಸಿಗೂ ಅವಮಾನ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಸುಟ್ಬಿಟ್ಟು ಲಾಸ್ಟಿಗೆ ಅವರ ಇದು ಏನು ಒದ್ದು ತುಂಬ ಚಿತ್ರಹಿಂಸೆ, ಅಲ್ಲೇ ಸತ್ತೋಗಿದ್ದಾನೆ. ತಿರುಗಿ ಮತ್ತೆ ನಾಯಿಗಳು ಬಿಟ್ಟು ಆ ಮಾಂಸ ಎಲ್ಲ ತೊಗೊಂಬಂದು ಅಲ್ಲಿ ಹಾಕಿ, ಕಳಸಿ ಪಳೆ ಮಾತ್ರ ಅಲ್ಲಿ ಹಾಕಿ ಮಾಂಸ ನಾಯಿಗಳು ತಿಂದಿದೆ. ಕಾಲು ಕೈ ಎಲ್ಲ ಕಚ್ಚಾಕಿದವು. ಬೇರೆ 5 kg ಮಟನ್ ತಂದು ಅವನ ಮೈ ಮೇಲೆ ಹಾಕಿ ಆ ಮಟನ್ ತಿನ್ನೋ ನೆಪದಲ್ಲಿ ಮನುಷ್ಯನ್ನೇ ತಿಂದು ಹಾಕಿದೆ ನಾಯಿಗಳು. ಇಂಥವ್ರಿಗೆ ಏನು ಗೊತ್ತಾ, ಜೀವಾವಧಿ ಶಿಕ್ಷೆ ಕೊಡಬೇಕು. ಶ್ರೀರಾಮಚಂದ್ರ ಇನ್ನು ಭಾರಿ ಗಾಂಚಲಿ ಅವನಿಗೆ. ಯಾರಿಗೆ? ದುರಂಕಾರ. ದರ್ಶನ್ಗಿರೋ ಗಾಂಚಲಿ ದುರಂಕಾರ ಯಾರಿಗೂ ಇಲ್ಲ. ಅವನ್ನ ಸುಮ್ಮನೆ ಬಿಡಬಾರ್ದು, ಕಠಿಣ ಶಿಕ್ಷೆ ಕೊಡಬೇಕು. ಈ ಥರ ಯಾರಿಗೂ ಮಾಡಬಾರ್ದು, ಯಾರೂ ಮಾಡಬಾರ್ದು. ಮನುಷ್ಯರು ನಾವು ಮನುಷ್ಯರಾಗಿ ಬದುಕಬೇಕು. 4 ಜನ ಅವನ ಪಿಕ್ಚರು ಎಲ್ಲರೂ ನೋಡ್ತಾರೆ, ಖುಷಿ ಇದೆ. 100 ಪಿಕ್ಚರ್ಗಳು ಬಂದಿದೆ. ಅವನು ಬೇಕಾದಷ್ಟು ಸಂಪಾದನೆಯೂ ಮಾಡಿದ್ದಾನೆ. ತಿರುಗಿ ಅವ್ರ ಹೆಂಡತಿ ಆ ಎಮ್ಮ ಯಾರನ್ನು ಹೋಗಿ ಅವಳಿಗೂ ಮದುವೆ ಆಗಿ 2 ಮಕ್ಕಳು ತಾಯಿ ನಿಕ್ಕೊಂಡಿರೋದಿವ. ಪವಿತ್ರ ಗೌಡಂಗೆ ಮದುವೆ ಆಗಿದೆ.
ಮದುವೆ ಆಗಿ ಇಟ್ಕೊಂಡು ಆಯಮ್ಮನು ಎಣ್ಣೆ ಹೊಡೆಯೋದು, ನೈಟಲ್ಲಿ ಡ್ಯಾನ್ಸ್ ಆಡೋದು, ಇದೇ ಡ್ಯೂಟಿನೇ ಇದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಅವನಿಗೆ ಎಷ್ಟು ಮೋಸ ಅಂದರೆ, ಅವನು ಯಾರೋ ಪಾಪ ಅಭಿಮಾನಿ. ಅವನೇನು ಹೇಳಿದ್ದಾನೆ, ಅವನೇನೋ ನೋಡಿ ನಮ್ಮ ಅತ್ತಿಗೆ ಭಾಳ ಹಾಳಾಗ್ತದೆ, ಇವನಿಗೆ ಯಾಕಷ್ಟು ಇದು ಕೋಪ ಏನು ಕರೆದು ಇಲ್ಲ. ಪೊಲೀಸ್ನವ್ರಿಗೆ ಹೇಳ್ರಿ, ನೀನು ಯಾರು ಕಾನೂನು ಕೈಗೆ ತಗೊಳಕ್ಕೆ? ಹೊಡೆಯೋದೇನಿದೆ, ಪೊಲೀಸ್ ಕ್ರೈಮ್ ಬ್ರ್ಯಾಂಚ್ ಇದೆ, ಕ್ರೈಮ್ ಇದಕ್ಕೆ ಒಂದು ಮಾತು ಯಾರನ್ನ ದೊಡ್ಡವ್ರಿಗೆ ಸರ್ ಅವನೊಂಚು ಬ್ರೇಕ್ ಮಾಡಿ ಅಂದರೆ ಕರೆಸ್ಬಿಟ್ಟು ಉಗಿತಾರೆ. ಪೊಲೀಸ್ ಇರೋದೇನಕ್ಕೆ ನೋಡ್ರಿ, ಇಡೀ ಇಂಡಿಯಾದಲ್ಲಿ ಒಂದು ಮಿಲ್ಟ್ರಿ, ದೇಶ ಕಾಯೋ ಮಿಲ್ಟ್ರಿ ಬಿಟ್ಟರೆ ನಮ್ಮನ್ನು ಕಾಯೋರು ಪೊಲೀಸ್ನವ್ರು ಒಂದು ದಿನ ಇಲ್ಲ ಅಂದರೆ ಅಲ್ಲೋಲ ಕಲ್ಲೋಲ ಆಗುತ್ತೆ, ಗೊತ್ತಾಯ್ತಾ? ಅವ್ರು ಇರೋದೇನಕ್ಕೆ? ಇನ್ನೊಂದು ಫೋನ್ ಮಾಡಿ ದೊಡ್ಡ ವ್ಯಕ್ತಿಗೆ ಒಂದು ACP DC ಸರ್ ಅವನಂಚು ಕಂಟ್ರೋಲ್ ಮಾಡಿ ಈ ಥರ ಎಲ್ಲ ತರಲೆ ಮಾತಾಡ್ತಾನೆ ಅಂದರೆ ಮುಗಿದೋಯ್ತು. ಅವ್ರು ಕರೆದು ಬುದ್ಧಿ ಹೇಳಿ ಕಳಿಸ್ತಿದ್ರು. ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ಕರೆಕ್ಟಾಗಿ ಹೇಳಿದ್ರಿ. ಕಾನೂನು ಕೈಗೆ ಎತ್ಕೊಳ್ಳೋಕ್ಕೆ ದರ್ಶನ್ ಯಾರ್ರಿ? ಕಾನೂನಿಗೆ ಯಾರು ದೊಡ್ಡವರು ಯಾರ್ರಿ? ಇವತ್ತು ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಕಾನೂನು ಬಿಗಿ ಇದೆ. ಲೇಟ್ ಆಗ್ಬೋದು, ಜಡ್ಜ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಗೌರ್ಮೆಂಟ್ ಇವರಿದ್ದಾರೆ, ಪೊಲೀಸ್ನವ್ರು ಇದ್ದಾರೆ, ಆಫೀಸರ್ ಇದ್ದಾರೆ, ಕಮಿಷನರ್ ಇದ್ದಾರೆ, ಅವ್ರು ಕರೆದು ಬುದ್ಧಿ ಹೇಳ್ತಾರೆ. ಏನು ಇವನೇ ಕಾನೂನು ಕೈಗೆ ತಗೊಂಡು ಅವನಿಗೆ ಬಟ್ಟೆ ಬಿಚ್ಚಿ ನಾಯಿಗೆ ಹೊಡೆದು ಅವನ್ನ ಕೈಕಾಲು ಕಟ್ ಮಾಡಿ ಎಲ್ಲ ಎಸೆಯೋಕ್ಕೆ ಯಾರು? ಆ ಥರ ಇದ್ದರೆ ಎಲ್ಲರೂ ಎಂತೆಂಥ ಶ್ರೀಮಂತರೇ ಇದ್ದಾರೆ, ಎಲ್ಲರನ್ನೂ ಸಾಯಿಸಿಬಿಡ್ಬೋದಲ್ಲ. ಕಾನೂನು ಏನಕ್ಕೆ? ಮುತ್ತಿನಂತ ಮಾತಾಡದೆ ಅಳಿಮಯ್ಯ ಅಲ್ವಾ? ತಪ್ಪಲ್ವಾ? ನನ್ನ ಅಭಿಪ್ರಾಯ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡ. ಆ ಹುಡುಗಿಗೂ ಅಷ್ಟೇ, ಅವಳು ತರಲೆ ಹುಡುಗಿ ಅಲ್ಲ, ಅವಳು ರಾಕ್ಷಸಿ. ಇವರೆಲ್ಲ ಸೇರಿ ಹಾಳು ಮಾಡಿ ಅವನ್ನ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ದು ದರ್ಶನ್ನು ಆ ಪವಿತ್ರ ಗೌಡ ಇಬ್ಬರೇ. ಆಮೇಲೆಲ್ಲ ಈಗ 13 ಜನ 20 ಜನ ಯಾಕೆ ಗೊತ್ತಾ? ಕೇಸು ಬೇಗ ಹೊರಟೋಗ್ತದೆ. ಜಾಸ್ತಿ ಜನ ಇದ್ದರೆ ಅದು ಸಿಂಧು ಆಗಲ್ಲ. ಅದೆಲ್ಲ ಐಡಿಯಾ ಮಾಡಿದ್ದಾನೆ. ಅವನು ಯಾವುದೇ ಕಾರಣಕ್ಕೆ ಈಚೆ ಬಿಡಬಾರ್ದು. ಅವನಿಗೆ ಇನ್ನೂ ಒಂದು ಸಾರಿ ಹೇಳ್ತೀನಿ, ದುಡ್ಡಿನ ದುರಂಕಾರ ದರ್ಶನ್ಗೆ. ಅಭಿಮಾನಿಗಳು ಭಾಳ ಹೊಂದಿದ್ದಾನೆ. ಇರಲಿ, ಅಭಿಮಾನಿಗಳ ಬಗ್ಗೆ ಎಲ್ಲ ಪಿಕ್ಚರ್ ಆ್ಯಕ್ಟ್ರಿಗೂ ಅಭಿಮಾನಿಗಳಿದ್ದಾರೆ. ನಾವು ಬೇಕಾದಷ್ಟು ಅವತ್ತನ್ನ ಪಿಕ್ಚರ್ ನೋಡಿದ್ದೀವಿ. ಪಿಕ್ಚರ್ ಸ್ಟೈಲ್ ಬೇರೆ, ನಿಜ ಜೀವನ ಬೇರೆ. ಪಬ್ಲಿಕ್ಕಲ್ಲಿ ಅವನು ಕರೆದು ಏನಿಲ್ಲ ಬಾಪ ಅವ್ನು ಮೆಡಿಕಲ್ಸ್ ಬಂದೆ ಏನಪ್ಪ ವಿಚಾರ ನೋಡಪ್ಪ, ಆ ಹುಡುಗಿ ಬಗ್ಗೆ ಏನೇನೋ ಹೇಳಿದ್ದೆ, ಹೇಳ್ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಸ್ಟಾಪ್ ಆಗ್ತಿತ್ತು. ಈಗ ನೋಡಿ, ದರ್ಶನ್ ಫ್ಯಾಮಿಲಿನ ಒಳ್ಳೇದು ಮಾಡೋಕ್ಕೆ ಹೋಗಿ ಅವನ ಫ್ಯಾಮಿಲಿ ಬೀದಿ ಪಾಲಾಯಿತು. ರಾಘವೇಂದ್ರ ಸ್ವಾಮಿ ನಾಯರ್ ಅವನ ಪಾಲು ಯಾರಿದ್ದಾರೆ? ಅವನು ವಯಸ್ಸಾದ ತಂದೆ ತಾಯಿ, ಹೆಂಡತಿ ಗರ್ಭಿಣಿ ಯಾರಿದ್ದಾರೆ? ಇವರೇನೋ ದುಡ್ಡಿನ ಅನುಭವದಲ್ಲಿ ಹೊಡೆದು ಬಿಸಾಕಿದ್ರು. ಅವರೆಲ್ಲರಿಗೂ 13 ಜನರಿಗೂ ಶಿಕ್ಷೆ ಆಗಬೇಕು ಅವನ ಜೊತೆಲಿದ್ದವರಿಗೆ. ನಾನು ಒಂದರ ಹೋದ್ರು